हाय फ्रेंड्स, एचजीटी मोबाइल रिपेयर ट्रेनिंग इंस्टीट्यूट के निम्मेಲ್ಲರಿಗೂ स्वागत। मेरा सभी भाई को एचजीटी मोबाइल रिपेयर ट्रेनिंग इंस्टीट्यूट को स्वागत है। सो ನೋಡಿ ಇದು ನೋಡ್ತಿದ್ದಂಗೆ ನಿಮ್ಮ ಟೈಟಲ್ ನೋಡ್ತಿದ್ದಂಗೆ ಗೊತ್ತಾಯಿತು F64 ಬ್ಲೂಟೂತ್ ವರ್ಷನ್ ಯಾವ ಥರ ಕನೆಕ್ಟ್ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ। F64 का ब्लूटूथ वर्जन कैसे कनेक्ट करना करके ये वीडियो में मैं बता रहा हूँ। मोबाइल में ऑफिशियल वेबसाइट में जाना है तो उसका APK है, उसको डाउनलोड करना है। ಮೊಬೈಲ್ನಲ್ಲಿ ಆಫಿಷಿಯಲ್ ವೆಬ್ಸೈಟ್ F64 ಅಂತ ಟೈಪ್ ಮಾಡಿ ಸೆಟಪ್ ಅಂತ ಟೈಪ್ ಮಾಡಿ ಆಫಿಷಿಯಲ್ ವೆಬ್ಸೈಟಲ್ಲಿ ಬ್ಲೂಟೂತ್ APK ವರ್ಷನ್ ಇದೆ, ಇದನ್ನೇನು ಮಾಡಿ ಡೌನ್ಲೋಡ್ ಮಾಡಬೇಕಾಗುತ್ತೆ। ಇದನ್ನು ಡೌನ್ಲೋಡ್ ಮಾಡಿ ಏನು ಮಾಡಬೇಕಾಗುತ್ತೆ, ನಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ। ಕಾರಣ ಏನಂತ ಹೇಳಿದ್ರೆ, ಸೊ ಮೊಬೈಲ್ನಿಂದ ಬ್ಲೂಟೂತ್ ಏನಾಗಬೇಕು, ಕನೆಕ್ಟಿವಿಟಿ ಆಗಬೇಕು ನಮ್ಮ F64 ಬಾಕ್ಸ್ಗೆ। ಸೊ ನಾನು ಡೌನ್ಲೋಡ್ ಮಾಡಿದ್ದೀನಿ, ಇದನ್ನು ನಾನು ಮಾಡ್ತಾಯಿದ್ದೀನಿ, ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ। मैंने डाउनलोड कर रहा हूँ, मैं इसको क्या कर रहा हूँ, इंस्टॉल कर रहा हूँ। ಸೊ ಇನ್ಸ್ಟಾಲೇಷನ್ ನಾನು ಮಾಡ್ತಾಯಿದ್ದೀನಿ। ಸೊ ನಿನ್ನೆ ರಾತ್ರಿ ಇದು ಸೆಟಪ್ ಬಂದಿದೆ। ಸೊ ಇನ್ಸ್ಟಾಲೇಷನ್ ಆಯಿತು, ಯಾವುದೇ ನೋಡಿ ಈ ಥರ ಯಾವುದೇ ಬಾಕ್ಸ್ ಕನೆಕ್ಟಿವಿಟಿ ಇಲ್ಲ ಅಂತ ತೋರಿಸ್ತಾ ಇದೆ, ಈ ಥರ ಅಪ್ಲಿಕೇಶನ್ ಬರುತ್ತೆ। ಸೊ ಇದನ್ನೇನು ಮಾಡೋದು, ಸೈಡಿಗೆ ಇಡ್ತಾಯಿದ್ದೀನಿ। ಸೊ ಇವಾಗ ಇದನ್ನು ಅಪ್ಡೇಟ್ ಮಾಡಬೇಕು ಬಾಕ್ಸ್ನ, ಯಾವುದು ನಮ್ಮ F64 ಬಾಕ್ಸು ಲೇಟೆಸ್ಟ್ ವರ್ಷನ್ 7.30 ಅಂದರೆ ನಿನ್ನೆಯ ಡೇಟಿನ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಿನ್ನೆ ಡೇಟಿಂದು ಜಿಪ್ ಫೈಲ್ ಇದೆ, ಅದನ್ನೇನು ಮಾಡಬೇಕಾಗುತ್ತೆ, ಡೌನ್ಲೋಡ್ ಮಾಡಬೇಕಾಗುತ್ತೆ। ಸೊ ಈ ಡೌನ್ಲೋಡ್ ಮಾಡಿದ ಕೂಡಲೇ ಏನು ಮಾಡಬೇಕಾಗುತ್ತೆ, ಸೊ ಇದನ್ನು ಡಬಲ್ ಕ್ಲಿಕ್ ಮಾಡಿ ಇನ್ಸ್ಟಾಲೇಷನ್, ಅಥವಾ ಇನ್ಸ್ಟಾಲೇಷನ್ ಕೇಳಲ್ಲ, ಇದು ಜಿಪ್ ಫೈಲ್ ಇರುತ್ತೆ। ಸೊ ಇದನ್ನೇನು ಮಾಡೋದು, ಡೈರೆಕ್ಟಾಗಿ F64 ಏನಿರುತ್ತೆ ಲೋಗೋನ ओपन ಮಾಡಬೇಕಾಗುತ್ತೆ। इसको हमने डाउनलोड कर लिया। डाउनलोड कैसे होगा, सभी में नहीं होता, इसका कॉपी करके गूगल में जाके इसको ಎಡಿಟ್ करना यानी पेस्ट करके डाउनलोड करना पड़ता है। यानी ಅಂದರೆ ನಾನು ಹೇಳ್ತಿರೋದು ಏಕೆ ಅಂತ ಹೇಳಿದ್ರೆ, ಮೈಕ್ರೋಸಾಫ್ಟ್ ಎಡ್ಜಲ್ಲಿ ನೀವು ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಆಗಲ್ಲ। ಸೊ ಇದು ಏನು ಮಾಡಬೇಕು, ಗೂಗಲ್ ಕ್ರೋಮಲ್ಲಿ ಇದನ್ನು ಡೌನ್ಲೋಡ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ। ಗೂಗಲ್ ಕ್ರೋಮಲ್ಲೂ ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಆಗಲ್ಲ, ಮೈಕ್ರೋಸಾಫ್ಟಲ್ಲಿ ಕಾಪಿ ಇಮೇಜ್ ಮಾಡಿ ಇದನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ। ಇದನ್ನು ಇನ್ಸ್ಟಾಲೇಷನ್ ಆದಮೇಲೆ ಸೊ ಇದನ್ನು ಯಾವ ಥರ ಅಪ್ಡೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ। ಇದನ್ನು ನಾನು ಅಪ್ಡೇಟ್ ಬಾಕ್ಸ್ ಫರ್ಮೇರ್ ಕನೆಕ್ಟ್ ಮಾಡಬೇಕು। ಹೇಗೆ, ಇದರಲ್ಲಿ ಯಾವುದೇ ಡಬ್ಬ ಇನ್ಸ್ಟಾಲೇಷನ್ ಆಗಿರಬಾರ್ದು, ಅಂದರೆ ಸಾಕೆಟ್ ಇನ್ಸ್ಟಾಲೇಷನ್ ಆಗಿರಬಾರ್ದು। ಮತ್ತು ಇದನ್ನು ಸೆಂಟ್ರ್ ಬಟನ್ನ ಇಟ್ಕೊಂಡು ಸೊ ನಾನೇನು ಮಾಡ್ತಾಯಿದ್ದೀನಿ, ಕನೆಕ್ಟ್ ಮಾಡ್ತಾಯಿದ್ದೀನಿ। ಸೊ ಏನಾಗ್ತಾಯಿದೆ ಇಲ್ಲಿ ಮೊಬೈಲ್ ಮೇಲ್ಗಡೆ ಏನಾಗ್ತಾಯಿದೆ, ಡೌನ್ಲೋಡ್ ಆಗ್ತಾಯಿದೆ ನೋಡಿ। ಇದನ್ನು ನಾನು ಹೋಗ್ಬಿಟ್ಟು ಮತ್ತೆ ಡಿಲೀಟ್ ಮಾಡ್ತೀನಿ। ಎಲ್ಲಿದೆ ನಮ್ಮ ಸೆಟಪ್, ಸೊ ನಮ್ಮ ಸೆಟಪ್ಪಿಗೆ ಹೋಗ್ಬಿಟ್ಟು, ಅಂದರೆ ನಾನು ಡೌನ್ಲೋಡ್ ಮಾಡಿದ್ನಲ್ಲ ಆ ಸೆಟಪ್ಪಿಗೆ ಹೋಗ್ಬಿಟ್ಟು ಅದನ್ನು ಡಿಲೀಟ್ ಮಾಡ್ತೀನಿ अपडेट सेटअप में जाके अपडेट आ गया ना, इसको डिलीट किया मैंने। दोबारा मैं अपडेट फर्मेयर देता हूँ, ಮತ್ತೊಂದು ಸರಿ ಏನು ಮಾಡ್ತೀನಿ, ಅಪ್ಡೇಟ್ ಫಾರ್ಮೇಟ್ ನೋಡ್ತೀನಿ, ಮತ್ತೆ ನೋಡಿ ಡೌನ್ಲೋಡ್ ಆಗ್ತದೆ। ಈ ಥರ ಡೌನ್ಲೋಡ್ ಆಗುತ್ತೆ। ಡೌನ್ಲೋಡ್ ಆದಮೇಲೆ ಸಿಂಪಲ್ ಏನು ಮಾಡೋಂಗಿಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಓಪನ್ ಕೊಡಬೇಕು। डाउनलोड होने के बाद ये कुछ भी करना नहीं है, सिंपल इसको डाउनलोड करने के बाद डबल क्लिक करके अपडेट देना है। बॉक्स एरेज होके फैक्ट्री सेट होके नया वाला वर्जन जो है ये अपडेट होगा। ಬಾಕ್ಸು ಅಪ್ಡೇಟ್ ಆಗಿ ಏನಾಗುತ್ತೆ, ನಯ ವಾಲ ವರ್ಷನ್ ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ। ಸ್ವಲ್ಪ ಇದು ಈಸಿನೇ ಇದೆ, ಏನು ಅಂತ ಇದಿಲ್ಲ। ಬ್ಲೂಟೂತ್ ವರ್ಷನ್ 5.0ದಲ್ಲಿ ಇದು ಕನೆಕ್ಟ್ ಆಗುತ್ತೆ। ಸೊ ಇದು ಏನಾಗ್ತಾಯಿದೆ, ನಾವಿವಾಗ ಅಪ್ಡೇಟ್ ಆಗ್ತಾಯಿದೆ, ಬಾಕ್ಸ್ ಅಪ್ಡೇಟ್ ಆಯಿತು, ಬಾಕ್ಸ್ ಅಪ್ಡೇಟ್ हो गया। ಸೊ हम अभी इसको निकाल देंगे। ಸೊ ಏನು ಮಾಡ್ತೀನಿ, ನಾನು ಇದನ್ನು ತೆಗಿತೀನಿ, ತೆಗೆದ್ಬಿಟ್ಟು ನಾರ್ಮಲ್ USB ಯಾವ್ದು ಕೂಡ ಇರ್ಬೋದು, ನೀವು ಸಿ ಟೈಪಿಂದ ಕೊಡೋ ಯಾವ್ದು ಕೂಡ, ಅಂದರೆ ಚಾರ್ಜಿಂಗ್ ಕೇಬಲ್ ಕೂಡ ಇದಕ್ಕೆ ಚುಚ್ಬೋದು। ಸಿ ಟೈಪ್ ಚಾರ್ಜಿಂಗ್ ಕೇಬಲ್ನ ಏನು ಮಾಡಬೇಕಾಗುತ್ತೆ, ಇಲ್ಲಿ ಚುಚ್ಚಬೇಕಾಗುತ್ತೆ। ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಒಂದು ಐಡೆಂಟಿಫೈ ಮಾಡ್ತೀನಿ, ಒಂದು EMMCನ, ಇದು ನಾರ್ಮಲ್ ಬಾಕ್ಸಲ್ಲಿ ಐಡೆಂಟಿಫಿಕೇಷನ್ ಆಗುತ್ತೆ। ಸೊ A14 EMMC ಐಡೆಂಟಿಫಿಕೇಷನ್ ಮಾಡ್ತಾಯಿದ್ದೀನಿ। ಸೊ ಇದನ್ನೇ ನಾನು ಬ್ಲೂಟೂತ್ ವರ್ಷನಲ್ಲಿ ಕೂಡ ನಮ್ಮ ಮೊಬೈಲಲ್ಲೇ ಐಡೆಂಟಿಫಿಕೇಷನ್ ಮಾಡಿ ತೋರಿಸ್ತೀನಿ। ಸೊ ಇಸಿಕೋ ಹಮ್ ಕ್ಯಾ ಕರೆಂಗೆ, ब्लूटूथ वर्जन को आइडेंटिफाई करके मदर मोबाइल में खाली इसका थोड़ा सा हम काम कर सकते हैं, FRP रिमूव कर सकते, स्लो वर्क होगा, अभी ब्लूटूथ से कनेक्ट होता। ಸೊ ನೋಡಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, EMMC ಏನು ಸಾರಿ ಸಿ ಟೈಪ್ ಓನ್ಲಿ ಫಾರ್ ಚಾರ್ಜಿಂಗ್ ಚುಚ್ತಾ ಇದ್ದೀನಿ। ಸಿ ಟೈಪ್ ಇಲ್ಲಿದೆ, ಅದ್ರದ್ದು ಚಾರ್ಜಿಂಗ್ ಮಾತ್ರ ಚುಚ್ಚಿದ್ದೀನಿ। ಸೊ ಬಾಕ್ಸ್ ಏನಾಯಿತು, ಆನ್ ಆಯಿತು। ಸೊ ಬಾಕ್ಸ್ ಆನ್ ಆದಮೇಲೆ ಸೊ ನಾನು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ, F64 ನೋಡಿ ಕನೆಕ್ಟಿವಿಟಿ ಕೇಳ್ತಾ ಇದೆ, ಕನೆಕ್ಟಿವಿಟಿಗೆ ಇದು ಮಾಡ್ತೀನಿ। ಸೊ ಇಲ್ಲಿ ನಾನು 2 ಸರಿ 3 ಸರಿ ಒತ್ತಿದ ಮೇಲೆ ಇದರ ಕೋಡ್ ಇಲ್ಲಿ ಏನಾಗಿದೆ, ಮೆನ್ಷನ್ ಆಗಿದೆ, ಇದರ ಕೋಡ್ ಇಲ್ಲಿ ಮೇಲ್ಗಡೆ ಇದೆ, ಮೆನ್ಷನ್ ಆಗಿದೆ। ಆ ಕೋಡ್ನೇ ನಾನು ಏನು ಮಾಡ್ತೀನಿ, ಟೈಪ್ ಮಾಡಿ ಇಲ್ಲಿ ಕನೆಕ್ಟ್ ಮಾಡ್ತೀನಿ। ಕನೆಕ್ಟ್ ಮಾಡಿದ್ಮೇಲೆ ಸೈಡಿಗೆ ಎಳೆದ್ರೆ ಸಾಕು, ನಿಮ್ಮ ಆಪ್ಷನ್ ಬರುತ್ತೆ, ಇಲ್ಲಿ ನಾವು ಇದೇ ICನ ಐಡೆಂಟಿಫಿಕೇಷನ್ ಮಾಡ್ಬೋದು। ನೋಡಿ ಈ ಥರ ಐಡೆಂಟಿಫಿಕೇಷನ್ ಆಗಿದೆ।
ಸೊ ಫುಲ್ ಸೆಟಪ್ಪಲ್ಲಿ ಇಲ್ಲಿ ಏನೇನಿದೆ ನಾವು 64 ಬಾಕ್ಸಲ್ಲಿ ಕನೆಕ್ಟ್ ಮಾಡಿದಾಗ ಅದು ಎಲ್ಲ ಬರುತ್ತೆ. ಪಾರ್ಟಿಷನ್ ನೋಡಬೇಕಂದ್ರೆ ಪಕ್ಕದಲ್ಲಿ ಹೋಗ್ಬಿಟ್ಟು ಪಾರ್ಟಿಷನ್ ಕೂಡ ನಾವು ಚೆಕ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ FRP ಇಲ್ಲ. ಸೊ ನಾನು ಇನ್ನೊಂದು FRP ಇರುವ EMMCನ ಐಡೆಂಟಿಫಿಕೇಷನ್ ಮಾಡ್ತೀನಿ. ಸೊ ಮತ್ತೆ ನೋಡಿ ಇದರಲ್ಲಿ ಈ ಎರೇಸು, ರೀಡು, ರೈಟು ಎಲ್ಲ ಕೂಡ ಮಾಡ್ಬೋದು. ನಾವು ಯಾವುದೋ ಒಂದು ಪಾರ್ಟಿಷನ್ನ ನಾವು ಒತ್ತಿಡ್ಕೊತೀವಿ ಅಂತ ಹೇಳಿದರೆ ಈ ಥರ ಎರೇಸ್ ಮಾಡ್ಬೋದು, ಆ ಪಾರ್ಟಿಷನ್ನ ರೀಡ್ ಮಾಡ್ಬೋದು, ರೈಟ್ ಮಾಡ್ಬೋದು. ಸ್ಲೋ ಆಗುತ್ತೆ. ಎಕ್ಸಾಂಪಲ್ ನಾನು ಇದನ್ನು ರೀಡ್ ಮಾಡಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಮಾತ್ರ ತೋರಿಸ್ತೀನಿ ರೀಡ್ ಮಾಡಿ. ಇರೋದು ಬರೀ ಒಂದು 1.3 MB ಏನೋ ಇತ್ತದು. ಸೊ ಇದನ್ನು ನಾನೇನು ಮಾಡ್ತೀನಿ ಇವಾಗ ರೀಡ್ ಅಂತ ಕೊಡ್ತೀನಿ, ನೋಡೋಣ ಎಷ್ಟೋ ತನಕ ತೊಗೊಳುತ್ತೆ ಅಂತ. ನೋಡಿ ತುಂಬ ಸ್ಲೋ ಆಗಿ ತೊಗೊಳುತ್ತೆ, ತುಂಬ ಫಾಸ್ಟ್ ಆಗಲ್ಲ. ಸೊ ನೆಕ್ಸ್ಟ್ ವರ್ಷನ್ ವೈಫೈಗೆ ಅಪ್ಡೇಟ್ ಆದಾಗ ಫುಲ್ ಫ್ಲಾಶ್ ಫೈಲೇ ನಾವೇನು ಮಾಡ್ಬೋದು ರೀಡ್ ಮಾಡ್ಬೋದು. ಇದನ್ನು ನಾನು ಓನ್ಲಿ ಪಾರ್ಟಿಷನ್ ಎರೇಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ. ಇದರಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಸೊ ನಮ್ಮ ಏನೋ ವೋಲ್ಟೇಜ್ನ ಸೆಟ್ ಮಾಡೋಕ್ಕೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಈ ಬಾಕ್ಸಿಂದ ಇದನ್ನು ತೆಗಿತೀನಿ. ಇದರಲ್ಲಿ FRP ಇಲ್ಲ. ಸೊ ಬೇರೆ EMMCನ ಒಂದು ಇದಕ್ಕೆ ಅಥವಾ UFSನ ಇದಕ್ಕೆ ಹಾಕ್ತೀನಿ ಒಂದು. ಸೊ ಅದರಲ್ಲಿ FRPನ ಹೇಗೆ ರಿಮೂವ್ ಮಾಡೋದಂತ ಲೈವ್ ಆಗಿ ತೋರಿಸ್ತೀನಿ. ಸೊ ಇದನ್ನು ISP ಮುಖಾಂತರ ಕೂಡ ಮಾಡ್ಬೋದು. इसको ISP से भी कर सकते. दूसरा मैंने डाल दिया है. सो अभी मैंने इसको आइडेंटिफाई किया हुआ, देखो. ಸೊ ಪಾರ್ಟಿಷನ್ ಟೇಬಲ್ ಮೇಲೆ ಜಾ ರहा हूं. ಪಾರ್ಟಿಷನ್ ಟೇಬಲ್ ಮೇಲೆ ನಾನೇನು ಮಾಡ್ತಾಯಿದ್ದೀನಿ ಹಾಕಿದ್ದೀನಿ. ನೋಡಿ ಇಲ್ಲಿ FRP ಇರೋದು ಕ್ಲೀನಾಗಿ ತೋರಿಸ್ತಾ ಇದೆ ಪ್ರೆಸಿಸ್ಟೆಂಟಲ್ಲಿ. ಇದು ಒಂದು ಸ್ಯಾಮ್ಸಂಗ್ EMMC ಆಗಿದೆ, ಇದು ಪ್ರೆಸಿಸ್ಟೆಂಟಲ್ಲಿ. ಸೊ ನಾವೇನು ಮಾಡ್ಬೋದು, FRPನ ಎರೇಸ್ ಮಾಡ್ಬೋದು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಮ್ಮ 3.0 USB ಇಲ್ದಿರೋ ಹಳೆ ಸಿಸ್ಟಮ್ಗಳಿಗೆ ಸೊ ಇದು ಇನ್ನೂ ಬರ್ತಾ ಫ್ಯೂಚರಲ್ಲಿ ಏನಾಗುತ್ತೆ, ಸಿಸ್ಟಮ್ ಇಲ್ಲ ಅಂದ್ರೂ ಸೊ ನೀವೊಂದು ಮೊಬೈಲ್ APK ಮುಖಾಂತರ ಈ ಕೆಲಸ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಾಂದರೆ ಸ್ಪೀಡ್ಗೋಸ್ಕರ ನಮಗೇನು ಬೇಕಾಗಿತ್ತು, 3.2 ಇರೋ USB ಇರೋ ಕಂಪ್ಯೂಟರೇ ಬೇಕಾಗಿತ್ತು. ನಾವೆಲ್ಲ ಹಳೆಬ್ರು 2.0 ಇರೋ USBನ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ, APK ಮುಖಾಂತರ ಸ್ಪೀಡ್ ಆಗಲಿ ಅಂತ ಈ ಥರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಸೊ ಇನ್ ಫ್ಯೂಚರಲ್ಲಿ ಇದು ವೈಫೈ ಏನಾದ್ರು ಕನೆಕ್ಟ್ ಆಯ್ತು ಅಂದರೆ ಫುಲ್ಲಿ ಸ್ಪೀಡ್ ಆಗುತ್ತೆ. ಓಕೆ.